ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಇವತ್ತು ಈಗ ಸಂಜೆಯಿಂದ ನಾನು ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಈಗ ಸಂಜೆ ಒಂದು 5:45 ಆಗಬೇಕಿದ್ರೆ ಇವಾಗ 5 ಗಂಟೆ ಆಯಿತು. 5:45ಕ್ಕೆ ನಮಗೊಂದು ಬರ್ತ್ಡೇ ಪಾರ್ಟಿಗೆ ಕೂಡ ಹೋಗೋದಿತ್ತು. ಸೊ ನಿನ್ನೆಯಿಂದ ನಾನು ತರಕಾರಿ ಗಿಡಕ್ಕೆ ನೀರೆಲ್ಲ ಹಾಕಿರಲಿಲ್ಲ. ಹಾಗೆ ಇಲ್ಲಿ ಮೇಲೆ ಬದನೆ ಗಿಡಕ್ಕೆ ನೀರು ಹಾಕೋದಕ್ಕೆ ಅಂತ ಬಂದಿದ್ದೇನೆ. ಬಕೆಟ್ ಕೂಡ ತಗೊಂಡು ಬಂದಿದ್ದೇನೆ ಬರಬೇಕಿದ್ರೆ. ಹೂವಿನ ಗಿಡಕ್ಕೆ ಆಮೇಲೆ ತರಕಾರಿ ಗಿಡಕ್ಕೆ ಬೇಗ ಬೇಗ ನೀರು ಹಾಕಿ ನನಗೂ ಕೂಡ ಫ್ರೆಶ್ ಅಪ್ ಆಗಿ ಹೊರಡಬೇಕು. ಇವಾಗ ನಾನು ಬರ್ತ್ಡೇ ಪಾರ್ಟಿ ಯಾರ್ದು ಅಲ್ಲಿ ಬರ್ತ್ಡೇ ಪಾರ್ಟಿ ಅದು ಕೂಡ ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿನ್ನೆ ತಂಗಿ ಮನೆಯಲ್ಲಿ ಫಂಕ್ಷನ್ ಇತ್ತು. ನಿನ್ನೆ ನಾವು ಬೆಳಿಗ್ಗೆ ಹೋದವರು, ಇವತ್ತು ಮಧ್ಯಾಹ್ನ ಆಗಿತ್ತು ಬರಬೇಕಿದ್ರೆ. ತಂಗಿ ಮನೆಯಲ್ಲಿ ಮಧ್ಯಾಹ್ನಕ್ಕೆ ಶಿವಪೂಜೆ ಗಣಪತಿ ಹೋಮ ಇತ್ತು. ಆಮೇಲೆ ಸಂಜೆ ಅಷ್ಟೊತ್ತಿಗೆ ಸಭಾ ಕಾರ್ಯಕ್ರಮ ಜೊತೆಗೆ ಯಕ್ಷಗಾನ ಕೂಡ ಇತ್ತು. ಅದನ್ನೆಲ್ಲ ಮುಗಿಸಿ ಇವತ್ತು ಮಧ್ಯಾಹ್ನ ಅಮ್ಮನ ಮನೆಗೆ ರೀಚ್ ಆಗಿದ್ದು. ನಿನ್ನೆ ಬೆಳಿಗ್ಗೆನೇ ಹೋಗಿದ್ವಿ, ನಾನು ಮತ್ತು ಹಸ್ಬೆಂಡು ಮಕ್ಕಳು. ನಮ್ಮತ್ತೆ ಬಂದಿದ್ದರು, ನಮ್ಮ ಚಿಕ್ಕಪ್ಪ, ಹೇಗೆ ನಾವು ಕಾರಲ್ಲಿ ಹೋಗಿದ್ದು. ಬರಬೇಕಿದ್ರು ಹಾಗೆ ಬಂದ್ವಿ. ನಿನ್ನೆದು ಯಕ್ಷಗಾನ ಇತ್ತಲ್ಲ, ಮುಗಿಬೇಕಿದ್ರೆ 1 ಗಂಟೆ ಆಗಿತ್ತು. ರಾತ್ರಿ 1 ಗಂಟೆಗೆ ಯಕ್ಷಗಾನ ಮುಗಿದು ತಂಗಿ ಮನೆಯಲ್ಲೇ ಮಲ್ಕೊಂಡ್ವಿ. ಯಕ್ಷಗಾನ ಎಲ್ಲ ಮುಗಿದು ಎಲ್ಲರೂ ಮಲಗಿದ್ರು. ನಾನು ಅಕ್ಕ ತಂಗಿ ಒಟ್ಟಿಗೆ ಸಿಗೋದು ಅಪರೂಪ ಅಲ್ಲ. ಹಾಗೆ ನಾವು ಮಾತಾಡ್ತಾ 3 ಗಂಟೆ ಆಗಿತ್ತು. 3 ಗಂಟೆ ಮೇಲೆ ನಾವು ನಿದ್ದೆ ಮಾಡಿದ್ದು. ಬೆಳಿಗ್ಗೆನೂ ಅಷ್ಟೇ ಒಂದು 6:15ಗೆ ಎದ್ದೇಳಿದ್ವಿ. ನಿದ್ದೆ ಕೂಡ ಆಗಿರಲಿಲ್ಲ. ಮತ್ತು ಮಧ್ಯಾಹ್ನ ಬಂದು ನಾನೊಂದು ಸ್ವಲ್ಪ ತಿಂಡಿ ತಿಂದು ಮಲ್ಕೊಂಡವಳು. 3:30 ತನಕ ಚೆನ್ನಾಗಿ ನಿದ್ದೆ ಮಾಡಿದೆ. ಪಾಪು ಮತ್ತು ನಾನು ಇಬ್ಬರು ಚೆನ್ನಾಗಿ ನಿದ್ದೆ ಮಾಡಿ ಫ್ರೆಶ್ ಅಪ್ ಆದ್ವಿ. ಚೆನ್ನಾಗಿ ಯಕ್ಷಗಾನದ್ದು ನಿದ್ದೆ ಬಾಕಿ ಆಗಿತ್ತಲ್ಲ, ಅದನ್ನೆಲ್ಲ ನಿದ್ದೆ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಕಾಫಿ ಎಲ್ಲ ಕುಡಿದು ಇವಾಗ ಮೇಲೆ ತರಕಾರಿಗೆ ನೀರು ಹಾಕೋದಕ್ಕೆ ಅಂತ ಬಂದಿದ್ದು. ಇದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬರ್ತ್ಡೇ ಪಾರ್ಟಿಗೆ ಹೋಗೋದಕ್ಕೆ ರೆಡಿ ಆಗಬೇಕು. ಸೊ ಬರ್ತ್ಡೇ ಪಾರ್ಟಿಗೆ ಹೋಗುವಾಗ ರೆಡಿ ಆದಮೇಲೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಈಗಾಗಲೇ ಸಮಯ ಕೂಡ 6 ಗಂಟೆ ಕಳೆದಿತ್ತು. ನೋಡಿ, ಸಿಂಪಲ್ ಆಗಿ ರೆಡಿಯಾಗಿ ಹೊರಟಿದ್ವಿ. ಬರ್ತ್ಡೇ ಇದ್ದಿದ್ದು ರಾಘವನ ಫ್ರೆಂಡ್ ಯಶಸ್ವಿ ಕೃಷ್ಣ ಅಂತ. ಇವರಿಬ್ಬರು ಒಂದೇ ಸ್ಕೂಲ್ ವ್ಯಾನಲ್ಲಿ ಕೂಡ ಜೊತೆಯಲ್ಲೇ ಹೋಗ್ತಾರೆ. ಬಟ್ ಯಶಸ್ವಿ ರಾಘವನ 1 ಕ್ಲಾಸ್ ಜೂನಿಯರ್, ಬಟ್ ಫ್ರೆಂಡ್ಲಿಯಾಗಿ ಇರ್ತಾರೆ. ಯಶಸ್ವಿಯ ಅಮ್ಮ ಕೂಡ ನನಗೂ ಫ್ರೆಂಡೇ. ಅವರು ಅಷ್ಟೇ ತುಂಬ ಸಿಂಪಲ್, ಲವ್ಲಿ ಕ್ಯಾರೆಕ್ಟರ್, ಜೊತೆಗೆ ಚೆನ್ನಾಗಿ ಕೂಡ ಮಾತಾಡ್ತಾ ಇರ್ತಾರೆ. ಆಮೇಲೆ ಯಶಸ್ವಿಯ ತಾತ ನಮಗೆ ಪ್ರೈಮರಿ ಸ್ಕೂಲಲ್ಲಿ ಇರಬೇಕಿದ್ರೆ ಹೆಡ್ ಮಾಸ್ಟರ್ ಆಗಿದ್ದರು. ಪ್ರತಿ ಸಲ ಅವರ ಮನೆಗೆ ಹೋದಾಗ ನಮ್ಮ ಪ್ರೈಮರಿ ಸ್ಕೂಲಿದ್ದು ಚೈಲ್ಡ್ಹುಡ್ ಮೆಮೊರಿ ನೆನಪಾಗ್ತಾ ಇರುತ್ತೆ. ನಮ್ಮ ಮನೆಯಿಂದ ಅವರ ಮನೆಗೆ ಕಾರಲ್ಲಿ ಹೋದರೆ ಬರೀ 5 ನಿಮಿಷ ಅಷ್ಟೇ. ನಾವು ಅವರ ಮನೆಗೆ ಹೋದಾಗ ಆಲ್ಮೋಸ್ಟ್ ಎಲ್ಲ ಗೆಸ್ಟ್ ಬಂದಿದ್ರು. ಮಕ್ಕಳು ಎಲ್ಲ ಅವರ ಸೈನ್ಯ ಜೊತೆ ಸೇರಿಕೊಂಡು ಲೂಡೋ ಆಡ್ಕೊಂಡಿದ್ರು. ರಾಘವ್ ಕೂಡ ಅವ್ರ ಜೊತೆ ಜಾಯಿನ್ ಆದ. ರಾಘವನಿಗಂತೂ ಈ ಥರದ ತುಂಬ ಮಕ್ಕಳು ಜೊತೆಯಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆಟ ಆಡೋದು ಅಂದರೆ ಅವನಿಗೆ ಎಲ್ಲಿಲ್ಲದ ಖುಷಿ. ಈ ಬಾಲ್ಯದ ಜೀವನವೇ ಹಾಗೆ ಅಲ್ವಾ, ಯಾವ ಟೆನ್ಷನ್ ಇಲ್ಲದೇನೆ ಸಮಯನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಜೀವಿಸ್ತಾರೆ. ಆದರೆ ದೊಡ್ಡವರಾಗ್ತಾ ಆಗ್ತಾ ಆ ಪರಿಯ ಖುಷಿ, ನೆಮ್ಮದಿ ಸಿಗೋದು ಅಪರೂಪ ಆಗಿಬಿಡುತ್ತೆ.
ಈಗ ಮಕ್ಕಳು ಹಾಡಿದ ಹುಟ್ಟುಹಬ್ಬದ ಪದ್ಯ ರಾಘವನ ಶಾಲೆಯ ಎಲ್ಲ ಮಕ್ಕಳಿಗೂ ಬರುತ್ತೆ. ಏನಕ್ಕೆ ಅಂದರೆ ಅವನ ಶಾಲೆಯಲ್ಲಿ ಪ್ರತಿದಿನ ಅಸೆಂಬ್ಲಿಲಿ ಆ ದಿನ ಯಾವ ಮಕ್ಕಳ ಹುಟ್ಟುಹಬ್ಬ ಇರುತ್ತೆ ಆ ಮಕ್ಕಳನ್ನು ಎದುರಿಗೆ ನಿಲ್ಲಿಸಿ ಅವರಿಗೆ ಈ ಹುಟ್ಟುಹಬ್ಬದ ಪದ್ಯ ಹೇಳಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಬರ್ತ್ಡೇಲಿ ಮಕ್ಕಳಿಗೆ ಮೇನ್ ಖುಷಿಯ ವಿಷಯ ಅಂದರೆ ಗಿಫ್ಟ್ ತಗೊಳ್ಳೋದು. ನಮಗೆ ಗಿಫ್ಟ್ ಪರ್ಚೇಸ್ ಮಾಡೋದಕ್ಕೆ ಮರ್ತು ಹೋಗಿದ್ವಿ, ಅಂದರೆ 2 ದಿನದಿಂದ ಬೇರೆ ಫಂಕ್ಷನ್ಗೆಲ್ಲ ಹೋಗಿದ್ವಿ ಅಲ್ವಾ, ಹಾಗೆ ಬರ್ತ್ಡೇಗೆ ಇನ್ವೈಟ್ ಮಾಡಿದ್ದು ಕೂಡ ಮರ್ತು ಬಿಟ್ಟಿದ್ವಿ. ಆಮೇಲೆ ನಾನೇನೋ ವಾಟ್ಸಪ್ಪಲ್ಲಿ ಮೆಸೇಜ್ ನೋಡಬೇಕಿದ್ರೆ ಇವತ್ತು ಸಂಜೆ ಬರ್ತ್ಡೇಗೆ ಇನ್ವೈಟ್ ಮಾಡಿದ್ದು ಫ್ಲ್ಯಾಶ್ ಆಗೋಯ್ತು. ಆಮೇಲೆ ಏನು ಮಾಡೋದು ಅಂತ ಅಮೌಂಟ್ ಹಾಕಿ ಕವರಲ್ಲಿ ಕೊಟ್ಬಿಟ್ವಿ. ಹಾಗೆ ಮಕ್ಕಳು ಕೂಡ ಗ್ರೂಪ್ ಫೋಟೋಸ್ ಕೂಡ ತಗೊಂಡ್ವಿ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಒಂದೇ ಸ್ಕೂಲ್ನವರು, ಆದರೆ ಕ್ಲಾಸ್ ಮಾತ್ರ ಬೇರೆ ಬೇರೆ. ಲಾಸ್ಟಿಗೆ ಫುಡ್ಡು ಕೂಡ ಸರ್ವ್ ಮಾಡಿದ್ರು. ಎಲ್ಲ ಐಟಮ್ಸು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಯಾವುದನ್ನು ತಿನ್ನೋದು ಯಾವುದನ್ನು ಬಿಡೋದು ಅಂತ ಕನ್ಫ್ಯೂಷನ್ನಲ್ಲೇ ಇದ್ವಿ. ಕೇಕ್, ಬಿಸಿಬೇಳೆ ಬಾತು, ಪೊಟೆಟೊ ಚಿಪ್ಸ್, ತೆಂಗಿನಕಾಯಿ ಬರ್ಫಿ, ಕುಡಿಯೋದಕ್ಕೆ ವಾಟರ್ ಮೆಲನ್ ಜ್ಯೂಸ್, ಕಡಲೆಬೇಳೆ ಪಾಯಸ ಕೂಡ ಇತ್ತು. ಎಲ್ಲರೂ ಮಾತಾಡ್ತಾ ಎಂಜಾಯ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳನ್ನು ಒಂದೇ ಕಡೆ ಕೂರಿಸಿ ಅವರಿಗೂ ಕೂಡ ಫುಡ್ ಸರ್ವ್ ಮಾಡಿದ್ವಿ. ಲಾಸ್ಟಿಗೆ ಹೊರಡುವಾಗ ಕೋನ್ ಐಸ್ ಕ್ರೀಮ್ ಕೂಡ ಇತ್ತು. ಅದರ ಕ್ಲಿಪ್ಪಿಂಗ್ಸು ಶೂಟ್ ಮಾಡೋಕ್ಕೆ ಆಗಿರಲಿಲ್ಲ. ಈ ಥರ ನಾವು ಕೂಡ ಎಂಜಾಯ್ ಮಾಡ್ತಾ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದರೆ ನಮಗೂ ಕೂಡ ನಮ್ಮ ಒಂದು ಪರ್ಸನಲ್ ಲೈಫಲ್ಲಿ ಚೇಂಜಸ್ ಸಿಗುತ್ತೆ. ಈ ಥರ ಮನೆಯಲ್ಲಿ ಕೂತು ಕೆಲಸ ಮಾಡ್ತಾ ನಮಗೂ ಕೂಡ ಬೋರ್ ಆಗಿಬಿಡುತ್ತೆ. ಮೈಂಡ್ ಒಂಥರ ರಿಲ್ಯಾಕ್ಸ್, ರಿಫ್ರೆಶ್ ಆಗುತ್ತೆ. ಅಂತೂ ಎಲ್ಲರೂ ಒಟ್ಟಿಗೆ ಕೂತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ವ್ಯಾಲ್ಯೂಯಬಲ್ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು. ಹಾಗೆ ನಾವು ಕೂಡ ಸ್ವಲ್ಪ ಹೊತ್ತು ಮಾತಾಡ್ತಾ ಇರಬೇಕಿದ್ರೆ ಮಕ್ಕಳು ಹೊರಗಡೆ ಅಂಗಳದಲ್ಲಿ ಆಟ ಆಡ್ತಾ ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ರು. ಭಾರ್ಗವ್ ಕೂಡ ನೋಡಿ ಆ ಕಡೆಯಿಂದ ಈ ಕಡೆಗೆ ಅವನಿಗೂ ಕೂಡ ಸಿಕ್ಕಾಬಟ್ಟೆ ಖುಷಿಯಾಗಿತ್ತು. ಈ ಥರ ಅಂಗಳದಲ್ಲಿ ಆಟ ಆಡೋದಕ್ಕೆ ಬಿಟ್ಟರೆ ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿರುತ್ತೆ. ಇಲ್ಲಿ ಬೇರೆ ಎಲ್ಲ ಮಕ್ಕಳ ಜೊತೆ ಅವನು ಕೂಡ ಖುಷಿಯಾಗಿ ಮಿಂಗಲ್ ಆಗ್ತಾ ಇದ್ದ. ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡಿ ಕೊನೆಯಲ್ಲಿ ಕೋನ್ ಐಸ್ ಕ್ರೀಮ್ ಕೂಡ ತಿಂದು ಒಬ್ಬೊಬ್ಬರಾಗಿ ಮನೆಗೆ ಹೊರಟ್ವಿ. ನಾವು ಕೂಡ ಮನೆಗೆ ತಲುಪಬೇಕಿದ್ರೆ ಹತ್ರ 8:30 ಆಗ್ತಾ ಬಂತು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಬರ್ತ್ಡೇದು ವ್ಲಾಗು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ವ್ಯಾಲ್ಯೂಯಬಲ್ ಸಜೆಷನನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.